ಆಪರೇಷನ್ ಸಿಂಧೂರಕ್ಕೆ ಸೇಡು. ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಹೊಸ ದಾಳಿ. ಲಷ್ಕರ್ ಜೈಷ್ ಉಗ್ರರ ಪ್ಲಾನ್. ಪಹಲ್ಗಾಮ್ ಭಯೋತ್ಪಾದಕರ ದಾಳಿಗೆ ಕೌಂಟರ್ ಆಗಿ ಆಪರೇಷನ್ ಸಿಂಧೂರ ನಡೆಸಿದಂತಹ ಬಳಿಕ ಭಾರತದ ಮೇಲೆ ಸಂಘಟಿತ ದಾಳಿಗಳನ್ನ ನಡೆಸಲಿಕ್ಕೆ ಒಂದು ಪ್ಲಾನ್ ಮಾಡಲಾಗಿದೆ. ಆಪರೇಷನ್ ಸಿಂಧೂರಕ್ಕೆ ಸೇಡು. ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಹೊಸ ದಾಳಿ. ಲಷ್ಕರ್ ಜೈಷ್ ಉಗ್ರರ ಪ್ಲಾನ್. ಪಹಲ್ಗಾಮ್ ಭಯೋತ್ಪಾದಕರ ದಾಳಿಗೆ ಕೌಂಟರ್ ಆಗಿ ಆಪರೇಷನ್ ಸಿಂಧೂರ ನಡೆಸಿದ ಬಳಿಕ ಭಾರತದ ಮೇಲೆ ಸಂಘಟಿತ ದಾಳಿಗಳನ್ನ ನಡೆಸಲಿಕ್ಕೆ ಲಷ್ಕರ್ ಎ ತೊಯ್ಬಾ ಹಾಗೂ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪ್ಲಾನ್. ಗುಪ್ತಚರ ಮಾಹಿತಿಯಿಂದ ಸ್ಫೋಟಕ ಬಹಿರಂಗ. ಭಯೋತ್ಪಾದಕರ ಗುಂಪುಗಳು ಸೆಪ್ಟೆಂಬರ್ನಿಂದ ಒಳ ನುಸುಳುವಿಕೆ ಅಂದ್ರೆ ಯಾವ ಕ್ಷಣದಲ್ಲೂ ಕೂಡ ಗಡಿಯಾಚೆಗೆ ಲಾಜಿಸ್ಟ್ರೇಟ್ ಅನ್ನ ಹೆಚ್ಚಿಸುವೆ ಅಂತ ಹೇಳಿದ್ದಾರೆ. ಇನ್ನು ಪಾಕಿಸ್ತಾನದ ವಿಶೇಷ ಸೇವಾ ಗುಂಪು ಮತ್ತು ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಇನ್ಇಟಿ ಹಾಗೂ ಜೆಇಎಂ ಘಟಕಗಳ ನಿಯಂತ್ರಣ ರೇಖೆಯ ಉದ್ದಕ್ಕೂ ಕೂಡ ಒಳ ನುಸುಳುವಿಕೆ ಮಾರ್ಗದ ಮೂಲಕ ಜಮ್ಮು ಮತ್ತು ಕಾಶ್ಮೀರವನ್ನ ಪ್ರವೇಶಿಸಿವೆ. ಆಪರೇಷನ್ ಸಿಂಧೂರ ಮಾಡಿದ ತಕ್ಷಣ ಅದು ಎಲ್ಲೆಲ್ಲಿ ಇದ್ದಿದ್ರು ಶತ್ರುಗಳು ಅವರೆಲ್ಲರೂ ಬಂದು ಕುತ್ಕೊಳ್ತಾ ಇದ್ದಾರೆ. ಅದೇನು ಮಾಡಿದ್ರು ಕೂಡ ಭಾರತವನ್ನ ಅಲಿಗಾಡ್ಸೋಕ್ಕಾಗೋದಿಲ್ಲ, ಅದು ಮಾತ್ರ ತಿಳ್ಕೊಂಡ್ಬಿಡಿ. ಅದೆಷ್ಟೇ ತಂತ್ರಗಳನ್ನ ಉಪಯೋಗಿಸಿದ್ಲಿ, ಅದೆಷ್ಟೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಕೂಡ ಭಾರತವನ್ನ ಒಂದಿಂಚು ಅಲಿಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತೀಯರ ಕಣ್ಣನ್ನ ತಪ್ಪಿಸಿ ತೇವಗಿಸುತ್ತಿದ್ದಂತಹ ಇಡೀ ಜಗತ್ತೇ ಮಲ್ಮಲ ಮರುಗುವಂತೆ ಮಾಡಿದಂತಹ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ನಡೆಸಿದ್ದಂತಹ ಆಪರೇಷನ್ ಸಿಂಧೂರ ಇದೀಗ 6 ತಿಂಗಳ ಆಗುವಷ್ಟರಲ್ಲಿ ಕಾಶ್ಮೀರದ ಮೇಲೆ ಮತ್ತೊಂದು ಭಯೋತ್ಪಾದನಾ ದಾಳಿಯನ್ನ ನಡೆಸಲಿಕ್ಕೆ ಪಾಕಿಸ್ತಾನದ ಕೆಲ ಭಯೋತ್ಪಾದನಾ ಗುಂಪುಗಳು ಯೋಜನೆಯನ್ನ ರೂಪಿಸ್ತಾ ಇದೆ ಅಂತ ಹೇಳಿ ಆತಂಕ ವಿಚಾರಗಳು ಬೆಳಕಿಗೆ ಬಂದಿದೆ. ಈ ಮಾಹಿತಿಯನ್ನ ಸಂಗ್ರಹಿಸಿದ್ದು ಭಾರತೀಯ ಗುಪ್ತಚರ ಇಲಾಖೆ. ಇದೇ ಸೆಪ್ಟೆಂಬರ್ನಿಂದ ಈ ಒಂದು ಸಂಘಟನೆಗಳು ನುಸುಳುವಿಕೆ ಗೂಢಚಾರಿಗಳಿಗೆ ಹಾಗೂ ಗಡಿ ದಾಟುವ ಚಟುವಟಿಕೆಗಳನ್ನ ಈಗಾಗಲೇ ಆರಂಭಿಸುವೆ ಅಂತ ಹೇಳಲಾಗಿದೆ. ಟಿವಿ ಒಂದಿಷ್ಟು ಸುದ್ದಿ ಜಾಲದಲ್ಲಿ ಮಾತನಾಡಿರುವಂತದ್ದು ಏನು ಅಂತಂದ್ರೆ, ಕೌಂಟರ್ ಆಗಿ ಆಪರೇಷನ್ ಸಿಂಧೂರವನ್ನ ಮಾಡಿದ ನಂತರ ಕೆಲವೊಂದಿಷ್ಟು ಜನ ಭಾರತದ ಮೇಲೆ ಸೇಡನ್ನ ತೀರಿಸಿಕೊಳ್ಳುವಂತಹ ಉದ್ದೇಶದಿಂದ ಕಾಶ್ಮೀರದಲ್ಲಿ ಓಡಾಡ್ತಾ ಇರೋದು ಬೆಳಕಿಗೆ ಬಂದಿರುವಂತದ್ದು. ಜಮ್ಮು ಮತ್ತು ಕಾಶ್ಮೀರದ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ. ಭಯೋತ್ಪಾದನೆಗಳಿಗೆ ದಾಳಿ ಮಾಡಲಿಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ ಏನಿದೆ, ಆ ಒಂದು ಪ್ರತಿಕ್ರಿಯೆಗೆ ಇವರೂ ಕೂಡ ಪ್ರತಿಕ್ರಿಯೆಯನ್ನು ನೀಡಬೇಕು ಅಂತ ಹೇಳಿ ತಮ್ಮ ಒಂದು ಕುತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿರುವಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.